ಪ್ರೀಮಿಯರ್ ಲೀಗ್ನಲ್ಲಿ ಹಿಂದಿನ ವರ್ಷ ಚಾಂಪಿಯನ್ ಆಗಿರೋ ಟೀಮ್ ಈ ವರ್ಷ ಗೋಲ್ಡನ್ ಪ್ರೀಮಿಯರ್ ಲೀಗ್ ಬ್ಯಾಡ್ಜ್ ಹಾಕೊಂಡು ಮ್ಯಾಚಸ್ ಆಡ್ತಾರೆ. ಅದೇ ರೀತಿ ನಾವು ಈ ವರ್ಷ KKR ಟೀಮ್ ಮೇಲೆ ಗೋಲ್ಡನ್ ಬ್ಯಾಡ್ಜ್ ಇದನ್ನು ನೋಡ್ಬೋದಾಗಿತ್ತು. ಗೇಮ್ ಬಗ್ಗೆ ಸ್ಟಾರ್ಟ್ ಮಾಡೋದಾದ್ರೆ RCB ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡ್ತಾರೆ. 0ನೇ ಓವರ್ನಲ್ಲೇ RCBಗೆ ವಿಕೆಟ್ ಬೀಳುತ್ತೆ. ಆದರೆ ರಹಾನೆ ಮತ್ತು ಸುನಿಲ್ ನಾರಾಯಣ್ ಬ್ಯೂಟಿಫುಲ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಸುನಿಲ್ ನಾರಾಯಣ್ 26 ಬಾಲ್ಗೆ 44 ರನ್ ಸ್ಕೋರ್ ಮಾಡಿ, ರಹಾನೆ 31 ಬಾಲ್ಗೆ 56 ರನ್ ಸ್ಕೋರ್ ಮಾಡ್ತಾರೆ. ಆದರೆ 10th ಓವರಿಂದ RCB ಗೇಮ್ನ ಕಂಟ್ರೋಲ್ ತಗೊಳ್ಳೋಕೆ ಶುರು ಮಾಡ್ತಾರೆ. 10ನೇ ಓವರಲ್ಲಿ 107ಕ್ಕೆ 2 ವಿಕೆಟ್ ಇದ್ದಂಥ KKR 20ನೇ ಓವರಲ್ಲಿ 8 ವಿಕೆಟ್ಗೆ 174 ರನ್ ಹೊಡೆದಿರ್ತಾರೆ. RCB ಬೌಲಿಂಗ್ನಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಕೃಣಾಲ್ ಪಾಂಡ್ಯ ಅವರು ಬೌಲಿಂಗ್ನಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ. ಕೃಣಾಲ್ ಪಾಂಡ್ಯ 4th ಓವರಲ್ಲಿ ಬಂದು ಬೌಲಿಂಗ್ ಮಾಡಿದಾಗ ಒಂದೇ ಓವರ್ಗೆ 15 ರನ್ ಹೊಡ್ಸ್ಕೊಂಡಿರ್ತಾರೆ. ಆದರೆ ಸೆಕೆಂಡ್ ಸ್ಪೆಲ್ಲಲ್ಲಿ ಬಂದು 3 ಓವರ್ಗೆ 14 ರನ್ ಹೊಡ್ಸ್ಕೊಂಡು 3 ವಿಕೆಟ್ ತೆಗಿತಾರೆ. ಅವರು ಎಕ್ಸಲೆಂಟ್ ಕಮ್ಬ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ RCB ಬ್ಯಾಟಿಂಗ್. ಇದು ಫಿಲ್ ಶಾಲ್ಟ್ ಅವರ ಡೆಬ್ಯೂ ಮ್ಯಾಚ್ ಆಗಿರುತ್ತೆ. ಅದೇ ರೀತಿ ವಿರಾಟ್ ಕೊಹ್ಲಿಗೆ 400th T20 ಮ್ಯಾಚ್ ಆಗಿರುತ್ತೆ. ಫ್ರಮ್ ದಿ ಫಸ್ಟ್ ಬಾಲ್ RCB ನಾವು ಅಟ್ಯಾಕಿಂಗ್ ಮಾಡೋಕ್ಕೆ ಬಂದಿರೋದು ಅಂತ ಡಿಕ್ಲೇರ್ ಮಾಡ್ತಾರೆ. ಫಸ್ಟ್ ಬಾಲ್ 4 ಹೋಗುತ್ತೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಶಾಲ್ಟ್ ಬ್ಯಾಟಿಂಗ್ ಎ ಗುಡ್ ಎಕ್ಸಾಂಪಲ್ ಫಾರ್ ಡಾಮಿನೇಷನ್. ಪವರ್ ಪ್ಲೇನಲ್ಲೇ ನೋ ಲಾಸ್ಗೆ 80 ರನ್ ಸ್ಕೋರ್ ಮಾಡ್ತಾರೆ. ಡೆಬ್ಯೂಟೆಂಟ್ ಫಿಲ್ ಶಾಲ್ಟ್ 31 ಬಾಲ್ಗೆ 50 ರನ್ ಸ್ಕೋರ್ ಮಾಡಿದ್ರೆ, ವಿರಾಟ್ ಕೊಹ್ಲಿ 36 ಬಾಲ್ಗೆ 56 ರನ್ ಸ್ಕೋರ್ ಮಾಡ್ತಾರೆ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರು 3rd ಬ್ಯಾಟ್ಸ್ಮನ್ ಆಗ್ತಾರೆ KKR ಟೀಮ್ ವಿರುದ್ಧ 1000 ರನ್ಸ್ ಕಂಪ್ಲೀಟ್ ಮಾಡೋದಕ್ಕೆ. ಅದಾದಮೇಲೆ ರಜತ್ ಪಟೀದಾರ್ ಬರ್ತಾರೆ. ರಜತ್ ಪಟೀದಾರ್ ಕೂಡ ಅದೇ ರೀತಿ ಬಂದು ಅಟ್ಯಾಕಿಂಗ್ಗೆ ಮಾಡಿ 16 ಬಾಲ್ಗೆ 34 ರನ್ ಹೊಡೆದು ಔಟ್ ಆಗ್ತಾರೆ. ನೆಕ್ಸ್ಟ್ ಲಿಯಾಮ್ ಲಿವಿಂಗ್ಸ್ಟನ್ ಫಿನಿಶಿಂಗ್ಗೆ ಅಂತ ಬಂದು 5 ಬಾಲ್ಗೆ 15 ರನ್ ಹೊಡೆದು ಮ್ಯಾಚ್ನ ಫಿನಿಶ್ ಮಾಡಿ RCBಯ ಡಾಮಿನೇಟಿಂಗ್ ಸ್ಟಾರ್ಟ್ಗೆ ಅವ್ರ ಎಫರ್ಟ್ ಕೂಡ ಹಾಕ್ತಾರೆ. ಇದ್ರ ಜೊತೆಗೆ RCB 2 ವರ್ಷಗಳ ಸತತ ಸೋಲಿನ ರಿವೆಂಜ್ನ ತೀರಿಸ್ಕೊತಾರೆ. ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ 2022ರಲ್ಲಿ ಗೆದ್ದರು RCB. 2025ರ ಮೊದಲನೇ ಮ್ಯಾಚಲ್ಲೇ ಗೆದ್ದು ಅದು ಡಾಮಿನೇಟಿಂಗ್ ವಿನ್ ಆಗಿದ್ದು ರಿವೆಂಜ್ನ ತೀರಿಸ್ಕೊತಾರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.